ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಜಯ್ ಸಿಂಗ್ ಅವರ ಜನಪ್ರಿಯತೆ ಸಹಿಸಿಕೊಳ್ಳದ ಶಾಸಕ ಶರಣು ಸೆಲೆಗರ್ ಸುಳ್ಳು ಆರೋಪ. ಕಾಂಗ್ರೆಸ್ ಮುಖಂಡ ಸುಧಾಕರ್ ಕೊಳ್ಳೂರ್ ಖಂಡನೆ. ಜನಗಣತಿ ವೇಳೆ ಲಿಂಗಾಯತರು ಹಿಂದೂ ಎಂದು ನಮೂದಿಸಿ ಅಧ್ಯಕ್ಷ ಅಲೋಕ್ ಕುಮಾರ್ ಹೇಳಿಕೆ. ಧಾರಾಕಾರ ಮಳೆಗೆ ಬೀದರ್ನಲ್ಲಿ ಅವಾಂತರ, ಹಳ್ಳದಂತಾದ ರಸ್ತೆಗಳು. ಸುದ್ದಿಯ ವಿವರಗಳು. ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶರಣು ಸೆಲೆಗರ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿಜಯ್ ಸಿಂಗ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ತೀರಾ ಖಂಡನೀಯ ಎಂದು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನಿ ಕಾರ್ಯದರ್ಶಿ ಸುಧಾಕರ್ ಕೊಳ್ಳೂರ್ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಶರಣು ಸೆಲೆಗರ್ ಅವರು ಪದೇ ಪದೇ ವಿಜಯ್ ಸಿಂಗ್ ಅವರ ಹೆಸರು ಬಳಸಿಕೊಂಡು ಸಣ್ಣತನದ ರಾಜಕೀಯ ಮಾಡುತ್ತಿದ್ದಾರೆ. ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಿತಿ ಕೇಂದ್ರ ಇಂದ ಮಾಡಿದ ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಡೆಯುತ್ತಿವೆ. ಅದನ್ನು ವಿಜಯ್ ಸಿಂಗ್ ಅವರು ಬಯಲಿಗೆ ತಂದಿದ್ದರು ಮತ್ತು ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ವಿಷಯವನ್ನು ಮುಚ್ಚಿ ಹಾಕಲು ಮತ್ತು ಜನರ ಗಮನ ಬೇರೆ ಕಡೆ ಸೆಳೆಯಲು ಶಾಸಕರು ಈ ರೀತಿಯ ಆರೋಪ ಮಾಡುತ್ತಿದ್ದಾರೆ. ವಿಜಯ್ ಸಿಂಗ್ ಅವರು ಸರಳತೆ ಸಲಗಾರ್ ಅವರಿಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ವಿಜಯ್ ಸಿಂಗ್ ಅವರು ಒಂದೇ ಒಂದು ಅಂಗರಕ್ಷಕ ಗನ್ ಮ್ಯಾನ್ ಕೂಡ ತೆಗೆದುಕೊಂಡಿಲ್ಲ. ಮಾಜಿ ಮುಖ್ಯಮಂತ್ರಿ ಮಗನಾದ್ರೂ ಎಲ್ಲೂ ಅಹಂಕಾರ ತೋರಿಸಿಲ್ಲ, ಅಧಿಕಾರದ ದುರ್ಬಳಕೆಯೂ ಮಾಡಿಲ್ಲ. ಆದರೆ ಶಾಸಕರು ವಿಜಯ್ ಸಿಂಗ್ ಅವರ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಸಣ್ಣತನ ತೋರಿಸುತ್ತಿದ್ದಾರೆ. ವಿಜಯ್ ಸಿಂಗ್ ಅವರ ಜನಪ್ರಿಯತೆ ಸಹಿಸಿಕೊಳ್ಳಲು ಶಾಸಕರಿಗೆ ಆಗುತ್ತಿಲ್ಲ ಎಂಬುದು ಎದ್ದು ತೋರಿಸುತ್ತಿದೆ ಎಂದು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಧಾಕರ್ ಕೊಳ್ಳೂರ್ ಅವರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೊನ್ನೆ ಬಸವಕಲ್ಯಾಣಿನ ಶಾಸಕರಾದ ಶರಣು ಸೆಲೆಗರ್ ಅವರೇ, ವಿಜಯ್ ಸಿಂಗ್ ಅವರ ಬಗ್ಗೆ ಪದೇ ಪದೇ ತಾವು ಮಾತಾಡ್ತಿರೋದು ಸರಿಯಲ್ಲ. ವಿಜಯ್ ಸಿಂಗ್ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳದೆ ಶಾಸಕ ಸೆಲೆಗರ್ ಅವರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಅವರ ಶಾಸಕರ ಘನತೆಗೆ ಶೋಭೆ ತರತಕ್ಕಂಥದ್ದಲ್ಲ, ಬಹಳ ಸಣ್ಣ ಮನಸ್ಸನ್ನು ತೋರಿಸ್ತಾ ಇದ್ದಾರೆ ಶಾಸಕ ಶರಣು ಸೆಲೆಗರ್ ಅವರು. ವಿಜಯ್ ಸಿಂಗ್ ಅವರ ಸರಳತೆ ಶರಣು ಸೆಲೆಗರ್ ಅವರಿಗೆ ಇನ್ನೂ ಗೊತ್ತಿಲ್ಲ ಅನ್ನಿಸ್ತದೆ. ವಿಜಯ್ ಸಿಂಗ್ ಸಾಹೇಬರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾಗ ಯಾವುದೇ ಒಬ್ಬ ಅಂಗರಕ್ಷಕ ಗನ್ಮೆನ್ ಕೂಡ ಇಟ್ಕೊಂಡಿದ್ದಿಲ್ಲ. ಅಷ್ಟು ಸರಳತೆ ಇರ್ತಕ್ಕಂಥ ಒಬ್ಬ ಮನುಷ್ಯರನ್ನು ತನ್ನ ತಂದೆ ಮಾಜಿ ಮುಖ್ಯಮಂತ್ರಿ ಆದರೂ ಕೂಡ ಯಾವುದೇ ಒಂದು ಸಣ್ಣತನದ ಅಹಂ ಕೂಡ ವಿಜಯ್ ಸಿಂಗ್ ಅವರ ಬಳಿ ಇಲ್ಲಿವರೆಗೆ ಜಿಲ್ಲೆಯ ಜನ ಕಂಡಿಲ್ಲ. ಅಂಥದ್ರಲ್ಲಿ ಶರಣು ಸೆಲೆಗರ್ ಅವರು ವಿಜಯ್ ಸಿಂಗ್ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳದೆ ವಿಜಯ್ ಸಿಂಗ್ ಅವರ ವಿರುದ್ಧ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಿರೋದು ತೀರಾ ಖಂಡನೀಯ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಶಾಸಕ ಸೆಲೆಗರ್ ಅವರೇ, ನೀವು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನು ಪ್ರಶ್ನೆ ಮಾಡ್ತಕ್ಕಂಥ ವಿಜಯ್ ಸಿಂಗ್ ಅವರನ್ನು ಮತ್ತು ಜನರ ಮಧ್ಯದಲ್ಲಿ ತಂದುಕೊಂಡಿರ್ತಕ್ಕಂಥ ಅಲೆ ಈಗಾಗಲೇ ನಿರ್ಮಿತ ಕೇಂದ್ರದಿಂದ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಕಳಪೆ ಮಟ್ಟ ಕಾಮಗಾರಿಗಳೆಂದು ಗುರುತಿಸಿ ಅದನ್ನು ಬಯಲಿರ್ತಕ್ಕಂಥದನ್ನು ಜನರ ದೃಷ್ಟಿಯಲ್ಲಿ ದಿಕ್ಕು ತಪ್ಪಿಸುವ ಸಲುವಾಗಿ ಇಂದು ನೀವೇನಾದರೂ ವಿಜಯ್ ಸಿಂಗ್ ಅವರ ವಿರುದ್ಧ ಪದೇ ಪದೇ ಆರೋಪ ಮಾಡ್ತಾ ಇದ್ರಿ. ಈ ಹಿಂದೆ ಕೂಡ ವಿಜಯ್ ಸಿಂಗ್ ಸಾಹೇಬರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ರಿ. ಒಂದೇ ಒಂದು ಆರೋಪವನ್ನು ವಿಜಯ್ ಸಿಂಗ್ ಅವರ ವಿರುದ್ಧ ತಾವು ಸತ್ಯವನ್ನು ಸಾಬೀತು ಮಾಡಲು ಸಾಧ್ಯ ಇಲ್ಲ. ಯಾಕಂದ್ರೆ ತಾವು ಮಾಡ್ತಿರ್ತಕ್ಕಂಥ ಸಂಪೂರ್ಣವಾಗಿ ಸುಳ್ಳು ಮತ್ತು ಹೊಟ್ಟೆ ಕಿಚ್ಚಿನ ಒಂದು ಹೇಳಿಕೆ ಅಂತೇಳಿ ನಾನು ಖಂಡಿಸ್ತೇನೆ. ಇದೇ ರೀತಿ ತಾವು ಪದೇ ಪದೇ ವಿಜಯ್ ಸಿಂಗ್ ಅವರ ವಿರುದ್ಧ ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ವಿರುದ್ಧ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮುಖಾಂತರ ಶಾಸಕ ಶರಣು ಸೆಲೆಗರ್ ಅವರಿಗೆ ಆಗ್ರಹಿಸ್ತೇನೆ. ಲಿಂಗಾಯತರು ಜನಗಣತಿಯ ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ಬೈಠಕ್ ಬಳಿಕ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಒಂದು ವರ್ಗ ಹಿಂದೂ ಬರೆಯುವುದಿಲ್ಲ ಎನ್ನುತ್ತಿದ್ದಾರೆ. ಇದನ್ನು ವಿರೋಧಿಸುವುದಾಗಿ ಹೇಳಿದ್ದಾರೆ. ಅವರು ಮುಂದೆ ಮಾತನಾಡಿ, ಬಸವಣ್ಣನವರು ಸಮಾಜದಲ್ಲಿ ಸಮಾನತೆಗಾಗಿ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದರು. ಅವರ ತತ್ವಗಳು ಎಲ್ಲರಿಗೂ ಅನ್ವಯಿಸುತ್ತವೆ, ಕೆಲವರಿಗೆ ಮಾತ್ರವಲ್ಲ. ಆದಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಚಾರ್ಯರು ತಮ್ಮ ತತ್ವಗಳನ್ನು ನಂಬಿದಂತೆ ಬಸವಣ್ಣನವರ ಅನುಯಾಯಿಗಳು ಕೂಡ ಅವರ ಮಾರ್ಗದಲ್ಲೇ ನಡೆದುಕೊಳ್ಳಬಹುದು. ಆದರೆ ಎಲ್ಲರಿಗೂ ಸಾಮಾನ್ಯವಾದ ಪರಿಚಯ ಹಿಂದೂ ಧರ್ಮದೊಂದಿಗೆ ಇರಬೇಕು. ಕಾಂಗ್ರೆಸ್ ಪಕ್ಷ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ವಿಭಜಿಸಲು
ವಿಭಜಿಸಲು ಪ್ರಯತ್ನಿಸುತ್ತದೆ ಎಂದು ಆರೋಪಿಸಿದ ಅವರು ಇದನ್ನು ವಿಶ್ವ ಹಿಂದೂ ಪರಿಷತ್ ಖಂಡಿಸುತ್ತದೆ ಎಂದರು. आगे जनगणना होने वाली है और इस जनगणना में लोगों को अपना धर्म भी लिखाना होता है. हमारे ध्यान में ऐसा आया कि ये बात तो पक्की है कि बसवेश्वर महाराज एक ऐसे समय में आए जिसमें हिंदू धर्म में कर्मकांड, रूढ़ियाँ, महिलाओं को पीछे रखना जैसे अनेक दोष हो गए थे. तो अवतारी महापुरुष थे. उन्होंने जात पात का विरोध करके मनुष्य की समानता का संदेश दिया. उन्होंने कर्मकांड और रूढ़ियों का विरोध किया. उन्होंने महिलाओं का सम्मान पुनर्स्थापित किया और उन्होंने लोकतंत्र का भी रास्ता दिखाया. विश्व हिंदू परिषद मानती है कि उनके उपदेश पूरे समाज के लिए हैं और कुछ लोगों के लिए नहीं है. तो जैसे आदि शंकर को मानने वाले, मध्वाचार्य जी को मानने वाले, रामानुजाचार्य जी को, निम्बार्काचार्य जी को मानने वाले अपने अपने मार्ग पर स्वाधीनता से चलते हैं, ऐसे बसवेश्वर भगवान को मानने वाले भी अपने मार्ग पर चलना, उससे मोक्ष प्राप्त करना, अपने हृदय में जो कंठी में शिव है उस शिवत्व को अपने अंतर प्राप्त करना, यह सब उचित है, होना चाहिए. पर हम सब की व्यापक पहचान ये हिंदू की है. हमारे ध्यान में आया है कि लिंगायत समाज के एक वर्ग में इस बात का प्रयत्न हो रहा है कि हम अपने को हिंदू नहीं लिखाएंगे, हम ORS अदर रिलीजियंस उसमें लिखाएंगे. विश्व हिंदू परिषद ये मानती है कि यह ठीक नहीं है. लिंगायत समाज भी उतना ही हिंदू है जितना बाकी का हिंदू समाज. और आने वाले दिनों में लिंगायत समाज के जो धर्मगुरु हैं, जो सोशल लीडर्स हैं, उन सब से मिल करके विश्व हिंदू परिषद अपने इस विचार को उनको बताएगी और हम इस बात का प्रयत्न करेंगे कि संपूर्ण लिंगायत समाज ये आने वाली जनगणना में असंदिग्ध रूप से हिंदू है ऐसा लिखाए. ಸತತ 2 ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ. ಬೀದರ್ನ ಪ್ರಮುಖ ರಸ್ತೆಗಳಲ್ಲಿ ನೀರು ನಿಂತು ಹಳ್ಳಗಳಾಗಿದ್ದು, ಬೀದರ್ನ ಗುಂಪ ರಸ್ತೆಯಲ್ಲಿ 3 ರಿಂದ 4 ಅಡಿ ನೀರು ನಿಂತು ಇಡೀ ರಸ್ತೆ ಹಳ್ಳದಂತಾಗಿದೆ. ಹಳ್ಳದಂತಾದ ರಸ್ತೆಯಲ್ಲಿ ಸಂಚಾರ ಮಾಡಲು ವಾಹನ ಸವಾರರು ಪರದಾಡುತ್ತಿದ್ದು, ಹರಸಾಹಸ ಪಟ್ಟು ಹಳ್ಳದಂತಾದ ರಸ್ತೆಗಳಲ್ಲಿ ವಾಹನ ಸವಾರರು ಸಂಚಾರ ಮಾಡುತ್ತಿದ್ದಾರೆ. ಗುಂಪ ರಸ್ತೆ ಸೇರಿದಂತೆ ನಗರದ ಇನ್ನು ಹಲವು ಕಡೆ ರಸ್ತೆಗಳು ಕೆರೆಯಂತಾಗಿದ್ದು, ಕ್ಷೇತ್ರದ ಸಚಿವ ರಹೀಂ ಖಾನ್ಗೆ ಹಿಡಿಶಾಪ ಹಾಕುತ್ತಾ ವಾಹನ ಸವಾರರು ಸಂಚಾರ ಮಾಡುತ್ತಿದ್ದಾರೆ. ಗುಂಪಾ ರಸ್ತೆಯಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ನೀರೇ ಕಾಣುತ್ತಿದ್ದು, ಇನ್ನು ಧಾರಾಕಾರ ಮಳೆಗೆ ಗಾಂಧಿಗಂಜ್ನ ಪ್ರಮುಖ ರಸ್ತೆಗಳು ಕೂಡ ಕೆರೆಯಂತಾಗಿವೆ. ಬೀದರ್ ಜಿಲ್ಲೆಯ ಜನವಡ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತ ವ್ಯಕ್ತಿಯನ್ನು ಜನವಡ ಗ್ರಾಮದ ಉಮೇಶ್ 45 ಎಂದು ಗುರುತಿಸಲಾಗಿದೆ. ಇನ್ನೋರ್ವ ಗಾಯಾಳು ದಿಲೀಪ್ ಗಂಭೀರ ಸ್ಥಿತಿಯಲ್ಲಿ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೈದರಾಬಾದ್ನಿಂದ ಶೆಂಬಿಳಿ ಗ್ರಾಮಕ್ಕೆ ತೆರಳುತ್ತಿದ್ದ ಸ್ವಿಫ್ಟ್ ಕಾರು ಮುಂದೆ ಹೋಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸುಮಾರು 5 ಅಡಿ ದೂರಕ್ಕೆ ಎಸೆಯಲ್ಪಟ್ಟಿದೆ. ಅಪಘಾತದ ತೀವ್ರತೆಗೆ ಉಮೇಶ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದರು. ಘಟನೆಯ ದೃಶ್ಯ ಸಮೀಪದ ಸಿಸಿಟಿವಿಯಲ್ಲಿ ಸೆರೆಗೊಂಡಿದ್ದು, ಕಾರ್ ಚಾಲಕ ಸ್ಥಳದಲ್ಲಿಯೇ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ. ಈ ಕುರಿತು ಜನವಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಆರಂಭಿಸಲಾಗಿದೆ.
ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿನ ಶ್ರೀ ಭೈರೇಶ್ವರ ಸ್ವಾಮಿ ದೇವಾಲಯದ ಸಮೀಪ ರೈತ ಸಂಘಟನೆಯ ನೇತೃತ್ವದಲ್ಲಿ ರೈತ ಮುಖಂಡರು ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಸುಮಾರು 4-5 ವರ್ಷಗಳಿಂದ ರೈತರು ತಮ್ಮ ತರಕಾರಿ ಬೆಳೆಗಳನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಮಧ್ಯಾಹ್ನದ ವೇಳೆ ನಿಗದಿ ಮಾಡಲಾಗಿದೆ. ಇದರಿಂದಾಗಿ ರೈತರು ಸಮರ್ಪಕ ರೀತಿಯಲ್ಲಿ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಹಿಂದೆ ಮುಂಜಾನೆ 6 ಗಂಟೆ ಸಮಯದಲ್ಲಿ ಬೆಳೆಗಳನ್ನು ಮಾರಾಟ ಮಾಡಿಕೊಂಡು ನಂತರ ತಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹಿಂತಿರುಗಲು ಸಹಕಾರಿಯಾಗುತ್ತಿತ್ತು. ಆದರೆ ಈಗಿನ ನಿಯಮಗಳಂತೆ ಬೆಲೆಗಳನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತರಲಾಗುತ್ತಿಲ್ಲ ಹಾಗೂ ದಿನಪೂರ್ತಿ ಮಾರುಕಟ್ಟೆಯಲ್ಲೇ ಕಳೆಯುವಂತಾಗುತ್ತದೆ ಎಂದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲವು ದಲ್ಲಾಳಿಗಳು ರೈತರಿಂದ ನಿಯಮ ಬಾಹಿರವಾಗಿ ಹೆಚ್ಚಿನ ಕಮಿಷನ್ ಪಡೆಯಲಾಗುತ್ತದೆ ಎಂದು ಹೇಳಲ್ಪಡುತ್ತದೆ. ಆದರೆ ಇಂತಹ ಕಮಿಷನ್ ದಂಧೆಗೆ ಕಡಿವಾಣ ಹಾಕಬೇಕು ಮತ್ತು ಮಾರುಕಟ್ಟೆಯಲ್ಲಿ ರೈತರಿಂದ ಕಮಿಷನ್ ಪಡೆಯಬಾರದೆಂದು ಆದೇಶವಿದ್ದರೂ ಕಮಿಷನ್ ಪಡೆಯಲಾಗುತ್ತದೆ. ಹಾಗಾಗಿ ಈ ಬಗ್ಗೆ ರೈತರಿಗೆ ನಮ್ಮ ಸಂಘಟನೆಯ ವತಿಯಿಂದ ಅರಿವು ಮೂಡಿಸಲಾಗುತ್ತದೆ ಎಂದು ಗೋವಿಂದ್ ರೆಡ್ಡಿ ತಿಳಿಸಿದರು. ರೈತ ಭವನ ಮೂಲಭೂತ ಸೌಲಭ್ಯ ಕಲ್ಪಿಸಿ ಮಾರುಕಟ್ಟೆಗೆ ರಾತ್ರಿಯ ವೇಳೆ ಬರುವ ರೈತರು ವಿಶ್ರಾಮಿಸಲು ರೈತ ಭವನವಿಲ್ಲ. ಹಾಗೆಯೇ ಶೌಚಾಲಯ, ಕುಡಿಯುವ ನೀರು ಮತ್ತಿತರ ಸೌಲಭ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಅವುಗಳನ್ನು ತುರ್ತಾಗಿ ಕಲ್ಪಿಸಬೇಕು ಎಂದು ಗೋವಿಂದ್ ರೆಡ್ಡಿ ಒತ್ತಾಯಿಸಿದರು. ನಂಜನಸ್ವಾಮಿ ಅವರಿಗೆ ಮಾರ್ಕೆಟ್ ಮಾರ್ನಿಂಗ್ ಆಗಲೇಬೇಕು, ತರಕಾರಿ ಬೆಳಗ್ಗೆ ಮಾರಲೇಬೇಕು, ಬೆಳಗ್ಗೆ 6 ಗಂಟೆಗೆ ತರಕಾರಿ ಮಾರಬೇಕು. బైక్ యాక్సిడెంట్ అయినా కూడా ನಡೀತಾ ಇತ್ತು. ಕಾರಣಾಂತರಗಳಿಂದ ಒಂದು 4-5 ವರ್ಷಗಳಿಂದ ಮಧ್ಯಾಹ್ನ 2 ಗಂಟೆಗೆ ನಡೀತಾ ಇದೆ. ಅದರಿಂದ ರೈತರಿಗೆ ತುಂಬ ತೊಂದರೆಯಾಗಿದೆ ಅಂತೇಳಿ ರೈತರು ನಮ್ಮ ಸಂಘಟನೆ ಮುಖಾಂತರ ಹಲವಾರು ರೈತರು ನಾವು ಬಂದು ಇವತ್ತು ಇಲ್ಲಿ ಬೆಳಗಿನ ಜಾವ ನಡೆಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ರೈತರು ಬೆಳೆದಂಥ ಫಸಲನ್ನು ಬೆಳಗಿನ ಜಾವ 6 ಗಂಟೆಗೆ ಬೆಳೆದು ತಂದು ಅದನ್ನು ಮಾರುಕಟ್ಟೆಯಲ್ಲಿ ವಹಿವಾಟು ಮಾಡಿದ್ರೆ ಸೂಕ್ಷ್ಮವಾಗಿರುತ್ತದೆ. ಆದಷ್ಟು ಬೇಗ ಎಲ್ಲ ಫಸಲನ್ನು ಮಾರಾಟ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಮತ್ತೆ ಅವರು ಆಳುಗಳ ಜೊತೆಯಲ್ಲಿ ರೈತರು ವ್ಯವಸಾಯದ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲವಾಗುತ್ತದೆ. ಅದೇ ರೀತಿಯಾಗಿ ರೈತರಿಗೆ APMC ಮಾರ್ಕೆಟ್ಗೆ ಇವರು ಕೊಡುವ ಒಂದು ಚೀಟಿಯನ್ನು ಸರ್ಕಾರದ ಏನು ನಿಬಂಧನೆಗಳಿದೆಯೋ ಅದೇ ರೀತಿಯ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರೈತರಿಗೆ ತೊಂದರೆಯಾಗದಂತೆ ತರಕಾರಿ ತಂದಿರೋದನ್ನು ರಾತ್ರಿ 9 ಗಂಟೆಗೆ ಏನಾದರೂ ತಂದು ಮಾರ್ಕೆಟಲ್ಲಿ ಇದು ಮಾಡಿದ್ರೆ ರೈತರು ತಂಗಲು ಒಂದು ಸಮುದಾಯ ಭವನ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.